ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತುಂಬ ಗ್ಯಾಪ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಖಂಡಿತ ಸ್ವಲ್ಪ ನಾನು ಬ್ಯುಸಿ ಇದ್ದೆ, ಸೊ ಆ ಪರ್ಪಸ್ಸಾಗಿ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋದು ಡಿಲೇ ಆಯಿತು. ಓಕೆ, ಇವತ್ತು ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆಂದರೆ ಕರೆಂಟ್ ಅಫೇರ್ಸ್ ನಾನು ಡೇಟ್ ವೈಸನ್ನು ಕೊಡ್ತಾ ಇದ್ದೆ ನಿಮಗೆ ರೆಗ್ಯುಲರಾಗಿ, ಬಟ್ ಈ ಸಲ ಡೇಟ್ ವೈಸ್ ಕೊಡಲಿಕ್ಕೆ ರೆಗ್ಯುಲರಾಗಿ ಡೇಟ್ ವೈಸ್ ನಮಗೆ ಯಾವುದೇ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರಲ್ಲಿ ಅವೈಲೇಬಲ್ ಇಲ್ಲ. ಗೊತ್ತೇ ಇದೆ ನಿಮಗೆ, ಎಲೆಕ್ಷನ್ ನಡೀತಾ ಇದೆ, ಬರೀ ಎಲೆಕ್ಷನ್ ನ್ಯೂಸೇ ಪೇಪರಲ್ಲಿರುತ್ತೆ. ಅದರಲ್ಲಿ ಏನು ಇಂಪಾರ್ಟೆಂಟ್ ಅನಿಸುತ್ತೆ ಖಂಡಿತ ಅದನ್ನೆಲ್ಲ ನಾನು ಕರೆಂಟ್ ಅಫೇರ್ಸ್ ಕೊಡೋ ಕ್ಲಾಸ್ ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏಪ್ರಿಲ್ ಹಾಗೂ ಮೇ ತಿಂಗಳ ಅಪ್ ಟು ಡೇಟ್ ಇಲ್ಲಿವರೆಗೂ ಇವತ್ತೇನು ಕ್ಲಾಸ್ ಮಾಡಿ ಇಲ್ಲಿವರೆಗೂ ನಿಮಗೆ ಕರೆಂಟ್ ಅಫೇರ್ಸ್ನ ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಇಂಪಾರ್ಟೆಂಟ್ ಡೇಟಲ್ಲಿ ಯಾವ್ಯಾವ ಥರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಖಂಡಿತ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾನು ಕೊಡ್ತಾ ಇದ್ದೀನಿ. ಖಂಡಿತ ನೀವು ಕ್ಲಾಸನ್ನು ಕೇಳುವಾಗ ನೋಟ್ಸ್ ಮಾಡ್ಕೊಂಡ್ರೆ ಇಟ್ ಈಸ್ ಬೆಟರ್. ಒಂದ್ಸಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಒನ್ ಸೆಕೆಂಡ್, ಆಲ್ ಆಫ್ ಯು ವೆಲ್ಕಮ್. ಓಕೆ, ಕಳೆದ ತರಗತಿ ನಾವು 21/4/2024 ಕರೆಂಟ್ ಅಫೇರ್ಸ್ ನೋಡಿದ್ವಿ. ಇವತ್ತು 23/4/2024 ಮಂಗಳವಾರದ ಎಕ್ಸಾಮ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಗುಕೇಶ್ ಅನ್ನೋ ಅವರಿಗೆ ಕಿರೀಟ ದೊರೆತಿದೆ. ಗುಕೇಶ್ ಯಾರು ಅಂದರೆ ಇವರೊಬ್ಬ ಚೆಸ್ ಪ್ಲೇಯರ್. ಓಕೆ, ಭಾರತದ ಹದಿಹರೆಯದ ಆಟಗಾರ ಆದಂತಹ ಡಿ ಗುಕೇಶ್ ಭಾನುವಾರ ಅಂದರೆ ಆ ಟೈಮಲ್ಲಿ ಮುಕ್ತಾಯಗೊಂಡಂತಹ ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಮೆಂಟ್ ಇದರಲ್ಲಿ ಚಾಂಪಿಯನ್ ಆಗಿದ್ದಾರೆ. ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಮೆಂಟ್ ಇದರಲ್ಲಿ ಚಾಂಪಿಯನ್ ಆದರು. ಈ ಕಿರೀಟ ಧರಿಸಿದಂಥ ಅತಿ ಕಿರಿಯ ಆಟಗಾರನೆಂಬ ಶ್ರೇಯ ಸಹ ಈ ಗುಕೇಶ್ ಅವರಿಗೆ ಸಂದಿದೆ. ಇವರ ಹೆಸರು ಡಿ ಗುಕೇಶ್. ಓಕೆ, ಸ್ಪೋರ್ಟ್ಸ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಮೇ 1ರಿಂದ ನ್ಯಾನೋ ಯೂರಿಯಾ ಪ್ಲಸ್ ಲಭ್ಯವಾಗಲಿದೆ. ನೋಡಿ, ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗಳನ್ನ ಕೇಳುವಾಗ ಸ್ಪೆಷಲ್ ನ್ಯಾನೋ ಯೂರಿಯಾದ ಬಗ್ಗೆ ಒಂದು ಕ್ವಶನ್ ಇರುತ್ತೆ ಅನ್ನೋದು ನಾನು ತುಂಬ ಗೆಸ್ಟ್ ಮಾಡ್ತಿದ್ದೀನಿ. ನ್ಯಾನೋ ಯೂರಿಯಾ ಪ್ಲಸ್ ಸಹ ತಯಾರಾಗ್ತಾಯಿದೆ ಮೇ 1ರಿಂದ. ಈ ವಾರದಿಂದಲೇ ದ್ರವ ರೂಪದ ನ್ಯಾನೋ ಯೂರಿಯಾ ಪ್ಲಸ್ ತಯಾರಿಕೆ ಆರಂಭವಾಗಲಿದ್ದು ಮೇ 1ರಿಂದ ಮಾರುಕಟ್ಟೆಯಲ್ಲಿ ಈ ರಸಗೊಬ್ಬರವು ರೈತರಿಗೆ ದೊರೆಯಲಿದೆ ಅಂತೇಳಿ ಈ ಒಂದು ತಯಾರು ಮಾಡುವಂಥ ಇಫ್ಕೋ ಸಂಸ್ಥೆ ತಿಳಿಸಿದೆ. ಓಕೆ, 25/4/2024 ಗುರುವಾರದ ಕರೆಂಟ್ ಅಫೇರ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ಇದು ಖಂಡಿತ ಕರ್ನಾಟಕ ರಿಲೇಟೆಡ್ ಆಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೈಸೂರು ಅನಂತಸ್ವಾಮಿ ಇವರ ಧಾಟಿಯಲ್ಲೇ ನಾಡಗೀತೆಯನ್ನು ಆಡಬೇಕನ್ನೋದು ಅಂತಿಮ ಆಗಿದೆ. ಮೈಸೂರು ಅನಂತಸ್ವಾಮಿಯವರ ಧಾಟಿಯಲ್ಲೇ ನಾಡಗೀತೆ ಅಂತಿಮ. ಇವರೇ ಮೈಸೂರು ಅನಂತಸ್ವಾಮಿ. ದಿವಂಗತ ಮೈಸೂರು ಅನಂತಸ್ವಾಮಿ ಸಂಯೋಜಿಸಿದ ಧಾಟಿಯಲ್ಲಿಯೇ ನಾಡಗೀತೆ ಹಾಡಬೇಕು ಎಂದು ಸರ್ಕಾರ ಮಾಡಿಸಿರುವ ಆದೇಶವನ್ನು ಹೈಕೋರ್ಟ್ ಏನಾಗಿದೆ ಎತ್ತಿ ಹಿಡಿದಿದೆ. ನಾಡಗೀತೆಗೆ ಮೈಸೂರು ಅನಂತಸ್ವಾಮಿ ಅವರು ಧಾಟಿಯನ್ನು ಅಳವಡಿಸಿಕೊಂಡು ಅದರ ಪೂರ್ಣ ಪಾಠ ಬಳಸಬೇಕು ಹಾಗೂ ಆಲಾಪವಿಲ್ಲದೆ ಪುನರಾವರ್ತನೆ ಇಲ್ಲದೆ 2 ನಿಮಿಷ 30 ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 2 ನಿಮಿಷ 30 ಸೆಕೆಂಡ್ಗಳಷ್ಟು ಹಾಡಬೇಕೆಂದು ರಾಜ್ಯ ಸರ್ಕಾರ 2022 ಸೆಪ್ಟೆಂಬರ್ 25ರಿಂದ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಮೈಸೂರು ಅನಂತಸ್ವಾಮಿಯವರ ನಾಡಗೀತೆ ಅವರ ಒಂದು ಧಾಟಿಯಲ್ಲೇ ನಾಡಗೀತೆಯನ್ನು ಹಾಡಬೇಕು ಹಾಗೂ ಅದರ ಪೂರ್ಣ ಪಾಠವನ್ನು ಬಳಸಬೇಕು, ಆಲಾಪವಿಲ್ಲದೆ ಪುನರಾವರ್ತನೆ ಇಲ್ಲದೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ಹಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ನೆಕ್ಸ್ಟ್, ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವುದೇ ಚಂದ್ರಯಾನ 3ರ ತಿರುಳು ಅಂತೇಳಿ ಇಸ್ರೋದ ಅಧ್ಯಕ್ಷರಾದಂತಹ ಇವರು ಸೋಮನಾಥ್ ಅವರು ತಿಳಿಸಿದ್ದಾರೆ. ಚಂದ್ರಯಾನ 3ರ ಯಶಸ್ಸು ಕೇವಲ ಬಾಹ್ಯಾಕಾಶ ಕುರಿತ ಅಧ್ಯಯನಕ್ಕೆ ಸೀಮಿತವಾಗದು, ಜೊತೆಗೆ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಸಂಶೋಧನೆ ಕೈಗೊಳ್ಳುವಲ್ಲಿ ಆಸಕ್ತಿ ಮೂಡಿಸುವುದರ ಹಾಗೂ ಕ್ರಿಯಾಶೀಲವಾದ ವೈಜ್ಞಾನಿಕ ಸಮುದಾಯವೊಂದನ್ನು ಪೋಷಿಸುವುದೇ ಈ ಕಾರ್ಯಕ್ರಮದ ತಿರುಳಾಗಿದೆ ಅಂತೇಳಿ ಇಸ್ರೋ ಅಧ್ಯಕ್ಷ ಸೋಮನಾಥ್ ತಿಳಿಸಿದರು. ನೆಕ್ಸ್ಟ್, 26/4/2024 ಶುಕ್ರವಾರ ಕರೆಂಟ್ ಅಫೇರ್ಸ್ ನೋಡುವಾಗ ಇನ್ನು ಮುಂದೆ ವಾಟ್ಸಪ್ನಲ್ಲಿ ಕೋರ್ಟ್ ವಿಚಾರಣೆಯ ಮಾಹಿತಿ ದೊರೆಯಲಿದೆ. ವಾಟ್ಸಪ್ನಲ್ಲಿ ಕೋರ್ಟ್ ವಿಚಾರಣೆ ಮಾಹಿತಿ ದೊರೆಯಲಿದೆ. ಯಾರು ಹೇಳಿದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ವಿಚಾರಣೆ ಬಾಕಿ ಇರುವ ಮೊಕದ್ದಮೆಗಳ ಪಟ್ಟಿ, ಪ್ರಕರಣಗಳ ದಾಖಲಾತಿ ಮತ್ತು ಅರ್ಜಿಗಳ ವಿಚಾರಣೆಗೆ ಪಟ್ಟಿ ಮಾಡುವುದಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ವಕೀಲರಿಗೆ ಇನ್ನು ಮುಂದೆ ವಾಟ್ಸಪ್ ಸಂದೇಶದ ಮೂಲಕ ರವಾನಿಸಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ ಡಿ ವೈ ಚಂದ್ರಚೂಡ್ ಅವರು ತಿಳಿಸಿದ್ದಾರೆ. ಅಂದರೆ ವಿಚಾರಣೆಗೆ ಬಾಕಿ ಇರುವಂಥ ಮೊಕದ್ದಮೆಗಳ ಪಟ್ಟಿ, ಪ್ರಕರಣಗಳ ದಾಖಲಾತಿ, ಅರ್ಜಿಗಳ ವಿಚಾರಣೆಗೆ ಪಟ್ಟಿ ಮುಂತಾದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇನ್ನು ಮುಂದೆ ಎಲ್ಲ ಲಾಯರ್ಸ್ಗಳಿಗೆ ವಾಟ್ಸಪ್ ಸಂದೇಶದ ಮೂಲಕ ರವಾನಿಸ್ತೀವಿ ಅಂತೇಳಿ
ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂತಹ DY ಚಂದ್ರಚೂಡ್ ಅವರು ತಿಳಿಸಿದ್ದಾರೆ. ಸೊ ಡಿಜಿಟಲೀಕರಣದ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಜೊತೆಗೆ ಭವಿಷ್ಯದಲ್ಲಿ ಗುರುತರ ಪರಿಣಾಮ ಬೀರಲಿದೆ ಹಾಗೂ ಕಾಗದ ಮತ್ತು ಮರ ರಕ್ಷಿಸುವ ನಿಟ್ಟಿನಲ್ಲಿ ಈ ಅನುಕೂಲವಾಗಲಿದೆ ಅಂತೇಳಿ ಸಹ CJI ಅವರು ಮುಖ್ಯ ನ್ಯಾಯಮೂರ್ತಿಗಳು ತಿಳಿಸಿದರು. ಸುಪ್ರೀಂ ಕೋರ್ಟ್ನ ಅಧಿಕೃತ ವಾಟ್ಸಪ್ ಸಂಖ್ಯೆಯಾದ 8767687676 ಇದನ್ನು ಕೋರ್ಟ್ ಅಧಿಕಾರಿಗಳ ಜೊತೆ ಹಂಚಿಕೊಂಡರು. ಇದು ಯಾವುದೇ ಕರೆ ಸಂದೇಶಗಳನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದರು. ಇದು ಓನ್ಲಿ ಮೆಸೇಜ್ ಕಳಿಸುತ್ತೆ, ಯಾವುದೇ ರೀತಿ ಮೆಸೇಜನ್ನು ಆಗಲಿ ಕಾಲನ್ನು ಸ್ವೀಕಾರ ಮಾಡೋದಿಲ್ಲ ಈ ನಂಬರು. ಓಕೆ, 3/5/2023 ಶುಕ್ರವಾರದ ಕರೆಂಟ್ ಅಫೇರ್ಸ್ ನೋಡುವಾಗ ನಾನು ಓವರಾಲ್ ಆಗಿ ಹೇಳ್ತಿದ್ದೀನಿ. ಏಪ್ರಿಲ್ ಹಾಗೂ ಮೇ ಏನು ಇಂಪಾರ್ಟೆಂಟ್ ಇದೆ ಆ ಕರೆಂಟ್ ಅಫೇರ್ಸ್ನ ಕೊಡ್ತಿದ್ದೀನಿ. ರೆಗ್ಯುಲರ್ ಡೇಟ್ ವೈಸ್ ನಿಮಗೆ ಸಿಗಲ್ಲ, ಹಾಗಾಗಿ ಗ್ಯಾಪ್ ಆಗ್ತಾಯಿದೆ. 3/5/2023 ಶುಕ್ರವಾರದ ಕರೆಂಟ್ ಅಫೇರ್ಸ್ ನೋಡುವಾಗ ದ್ರವ ರೂಪದ ನ್ಯಾನೋ ಸತು ತಾಮ್ರ ಪೋಷಕಾಂಶ ತಯಾರಿಕೆ ಆಗಲಿದೆ. ದ್ರವ ರೂಪದಲ್ಲಿ ನ್ಯಾನೋ ಸತು ಮತ್ತು ತಾಮ್ರ ಪೋಷಕಾಂಶ ತಯಾರಿಕೆ ಆಗಿದೆ. ಅಗ್ರಿಕಲ್ಚರ್ ರಿಲೇಟೆಡ್ ಆಗಿದೆ. ದ್ರವ ರೂಪದ ನ್ಯಾನೋ ಸತು ಮತ್ತು ದ್ರವ ರೂಪದ ನ್ಯಾನೋ ತಾಮ್ರ ಲಘು ಪೋಷಕಾಂಶಗಳನ್ನು ತಯಾರಿಸಲು ಇಫ್ಕೋಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ದ್ರವ ರೂಪದಲ್ಲಿರುವಂತಹ ನ್ಯಾನೋ ಸತ್ವವನ್ನು ಹಾಗೆ ನ್ಯಾನೋ ತಾಮ್ರವನ್ನು ಹಾಗೂ ಲಘು ಪೋಷಕಾಂಶಗಳನ್ನು ತಯಾರಿಸಲು ಇಫ್ಕೋಗೆ ಸರ್ಕಾರ ಅನುಮತಿ ನೀಡಿದೆ. ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಈ ಪೋಷಕಾಂಶಗಳು ತುಂಬ ಪರಿಣಾಮವನ್ನು ಬೀರಲಿವೆ. ಓಕೆ, ನೆಕ್ಸ್ಟ್ 4/5/2024 ಶನಿವಾರದ ಕರೆಂಟ್ ಅಫೇರ್ಸು. ಇದು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಇದೆ. ವರ್ಲ್ಡ್ ರಿಲೇಟೆಡ್ ಆಗಿ ಚಾಂಗಿ 6 ಅನ್ನೋ ಒಂದು ಗಗನನೌಕೆ ಉಡಾವಣೆ ಆಗಿದೆ. ಚಾಂಗಿ 6 ಚಂದ್ರನ ಮತ್ತೊಂದು ಬದಿಯಿಂದ ಮಾದರಿ ಸಂಗ್ರಹಿಸುವ ಗುರಿಯನ್ನು ಹೊಂದಿದೆ. ಚಾಂಗಿ 6 ಭೂಮಿಗೆ ಗೋಚರವಾಗದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದ ಚಾಂಗಿ 6 ಗಗನನೌಕೆಯನ್ನು ಚೀನಾ ಶುಕ್ರವಾರ ಉಡಾಯನ ಮಾಡಿದೆ. ಚೀನಾದ ದಕ್ಷಿಣದಲ್ಲಿರುವ ಹೈನಾನ್ ಪ್ರಾಂತ್ಯದ ಕರಾವಳಿಯಲ್ಲಿರುವ ವೆಚಾಂಗ್ ಅಂತರಿಕ್ಷ ಉಡಾಯನ ಕೇಂದ್ರದಿಂದ ಗಗನನೌಕೆಯನ್ನು ಮಾರ್ಚ್ 5Y8 ಎಂಬ ರಾಕೆಟ್ ನಭಕ್ಕೆ ಚಿಮ್ಮಿತು ಎಂದು ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಭಾರತದಲ್ಲಿ ಗಣಿಗಾರಿಕೆ 7.5% ಪ್ರಗತಿಯನ್ನು ಕಂಡಿದೆ. ಭಾರತದಲ್ಲಿ ಗಣಿಗಾರಿಕೆ 7.5% ಪ್ರಗತಿಯನ್ನು ಕಂಡಿದೆ. ದೇಶದಲ್ಲಿ ಭಾರತದ ಗಣಿಗಾರಿಕೆ ವಲಯ 2023-24 ಕಂಪೇರ್ ಮಾಡಿಕೊಂಡ್ರೆ 7.5% ಪ್ರಗತಿಯನ್ನು ಕಂಡಿದೆ. ಇದು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಆಗುತ್ತೆ, ಜೊತೆಗೆ ಜಿಯೋ ರಿಲೇಟೆಡ್ ಆಗುತ್ತೆ. ನೋಟ್ಸ್ ಮಾಡ್ಕೊತ ಹೋಗಿ 2022-23 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಕಬ್ಬಿಣದ ಅದಿರು ಹಾಗೂ ಸುಣ್ಣದ ಕಲ್ಲು ಉತ್ಪಾದನೆಯಲ್ಲಿ ಹೆಚ್ಚಿನ ಬೆಳವಣಿಗೆ ದಾಖಲಿಸಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕಬ್ಬಿಣ ಅದಿರು ಉತ್ಪಾದನೆಯಲ್ಲಿ 25.8 ಕೋಟಿ ಟನ್ನಿಂದ 27.7 ಕೋಟಿ ಟನ್ಗೆ 7.4% ಏರಿಕೆಯಾಗಿದೆ. ಸುಣ್ಣದ ಕಲ್ಲು ಉತ್ಪಾದನೆಯಲ್ಲಿ 10.7%ನಿಂದ 40.6 ಕೋಟಿ ಟನ್ನಿಂದ 45 ಕೋಟಿ ಟನ್ಗೆ ಏರಿಕೆಯಾಗಿದೆ. ಅಲ್ಯೂಮಿನಿಯಂ ಉತ್ಪಾದನೆಯು 40.73 ಲಕ್ಷ ಟನ್ನಿಂದ 41.53 ಲಕ್ಷ ಟನ್ಗೆ ಮುಟ್ಟಿದೆ. ಎಲ್ಲ ಗಣಿಗಾರಿಕೆ ವಲಯ ಹೆಚ್ಚಾಗಿದೆ. ಭಾರತ ದೇಶವು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಭಾರತವು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸುಣ್ಣದ ಕಲ್ಲು ಉತ್ಪಾದನೆಯಲ್ಲಿ ಭಾರತ ದೇಶವು 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಜೊತೆಗೆ ಕಬ್ಬಿಣ ಅದಿರು ಉತ್ಪಾದನೆಯಲ್ಲಿ ಭಾರತ ದೇಶವು 4ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ 6/5/2024 ಸೋಮವಾರದ ಕರೆಂಟ್ ಅಫೇರ್ಸ್ ನೋಡುವ ಕೀಟನಾಶಕ ಅಂಶದ ಬಗ್ಗೆ ತುಂಬ ಸ್ಟ್ರಿಕ್ಟಾದ ಮಾನದಂಡಗಳ ಪಾಲನೆಯನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಲಾಗ್ತಿದೆ. ಕೀಟನಾಶಕ ಅಂಶ ಈ ಫಾಸ್ಟ್ ಏನು ಮಾಡಿದೆ, ಇನ್ಕ್ರೀಸ್ ದ ಪೆಸ್ಟಿಸೈಡ್ ಲಿಮಿಟ್ಸ್ ಇನ್ ಹರ್ಬ್ಸ್ ಆ್ಯಂಡ್ ಸ್ಪೀಸೀಸ್. ಓಕೆ ಮಾಡಿದೆ, ಆದರೂ ಕೂಡ ಅದರಲ್ಲಿ ತುಂಬ ಬಿಗಿಯಾದ ರೂಲ್ಸ್ಗಳನ್ನ ಮಾಡ್ತಿದೆ. ಆಹಾರ ಪದಾರ್ಥಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೀಟನಾಶಕ ಅಂಶ ಇರಬೇಕೆಂಬುದಕ್ಕೆ ಸಂಬಂಧಿಸಿದಂತೆ ಭಾರತ ಕಠಿಣ ನಿಯಮಾವಳಿಗಳನ್ನು ರೂಪಿಸಿದ್ದು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದೆ ಎಂದು ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. FSSAI ಸ್ಪಷ್ಟಪಡಿಸಿದೆ. ಆಹಾರ ಬೆಳೆಯುವ ವೇಳೆ ಕೀಟನಾಶಕ ಸಿಂಪಡಿಸಲಾಗುತ್ತದೆ. ಈ ವೇಳೆ ಪದಾರ್ಥಗಳಲ್ಲಿ ಕೀಟನಾಶಕ ಅಂಶ ಬೆರೆತು ಹೋಗುತ್ತೆ ಅಲ್ವಾ. ಮಸಾಲೆ ಪದಾರ್ಥಗಳಿರಬೇಕಾದ ಕೀಟನಾಶಕ ಅವಶೇಷಗಳ ಪ್ರಮಾಣದ ಮಿತಿಯನ್ನು ಅಂತಾರಾಷ್ಟ್ರೀಯ ಮಾನದಂಡಕ್ಕಿಂತಲೂ 10 ಪಟ್ಟು ಹೆಚ್ಚಿಸಿದೆ ಎಂಬ ವರದಿಗಳು ಕೆಲವು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು. ಇವು ಸತ್ಯಕ್ಕೆ ದೂರವಾಗಿವೆ ಎಂದು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ನಾವು ಆಹಾರ ಬೆಳೆಯುವ ಕೀಟನಾಶಕ ಅಂಶ ಇದ್ದೇ ಇರುತ್ತೆ. ಅವುಗಳ ಲಿಮಿಟನ್ನು ಇಷ್ಟಿರಬೇಕಂತ ಕಾನೂನು ಮಾಡ್ಕೊಂಡಿದ್ರು. ಬಟ್ ಏನಾಯ್ತು, ನ್ಯೂಸಲ್ಲಿ ಕೆಲವು ಮಸಾಲೆ ಪದಾರ್ಥಗಳಿಗೆ ಹಾಕುವಂಥ ಪೆಸ್ಟಿಸೈಡ್ಸ್ ಪ್ರಮಾಣ ಜಾಸ್ತಿ ಇರಲಿ ಪರವಾಗಿಲ್ಲ ಅಂತೇಳಿ, ಬಟ್ ಅದು ಸುಳ್ಳು ಅಂತೇಳಿ
ಕೆಲವು ಮೀಡಿಯಾಗಳು ಅದನ್ನು ಏನು ಮಾಡಿದ್ವು, ಅವನು ತೋರಿಸಿದ್ವು, ಬಟ್ ಅದು ಸುಳ್ಳು ಅಂತೇಳಿ ಈ ಒಂದು ಪ್ರಾಧಿಕಾರದ ಅಧಿಕಾರಿ ತಿಳಿಸಿದ್ದಾರೆ. ಓಕೆ, ಅಂದರೆ ನಾವು ಕೀಟನಾಶಕ ಅಂಶಗಳು ಯಾವುದೇ ಆಹಾರ ಪದಾರ್ಥಗಳಿರೋದನ್ನು ಅದ್ರ ಲಿಮಿಟ್ಸ್ ಎಷ್ಟಿರಬೇಕು ಅಷ್ಟೇ ಇರಬೇಕು, ಅದು ಜಾಸ್ತಿ ನಾವು ಮಾಡಿಲ್ಲ, ತುಂಬ ಬಿಗಿಯಾದ ಕಾನೂನುಗಳು ಮಾಡ್ತಾಯಿದ್ದೀವಿ ಅಂತೇಳಿ ಫಾಸಿ ತಿಳಿಸಿದೆ. ಕೀಟನಾಶಕ ಅಂಶಕ್ಕೆ ನಿಗದಿಪಡಿಸಿರೋ ಮಿತಿಯನ್ನು ಎಂದಿಗೂ ಮೀರಿಲ್ಲ, ಅದು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪಾಲಿಸಲಾಗುತ್ತಿದೆ ಅಂತೇಳಿ ಹೇಳಲಾಗ್ತಾಯಿದೆ. 7/5/2024 ಮಂಗಳವಾರದ ಕರೆಂಟ್ ಅಫೇರ್ಸ್ ನೋಡುವಾಗ 3ನೇ ಅಂತರಿಕ್ಷ ಯಾನಕ್ಕೆ ಸುನೀತಾ ವಿಲಿಯಮ್ಸ್ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ. ಬೋಯಿಂಗ್ ಸ್ಟಾರ್ ಲೈನರ್, ಸೊ 3ನೇ ಅಂತರಿಕ್ಷ ಯಾನ ಅವ್ರದ್ದು ಸುನೀತಾ ವಿಲಿಯಮ್ಸ್ ಅವ್ರದ್ದು. ಇವರು ಬೋಯಿಂಗ್ ಸ್ಟಾರ್ ಲೈನರ್ ಎಂಬ ಗಗನನೌಕೆಯಿಂದ ಉಡಾವಣೆ ಆಗ್ತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ ಭಾರತದ ಮೂಲದವರು. ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು 3ನೇ ಬಾರಿಗೆ ಬಾಹ್ಯಾಕಾಶಯಾನವನ್ನು ಕೈಗೊಳ್ಳಲು ಸಿದ್ಧರಾಗಿದ್ದಾರೆ. ಆದರೆ ಏನಾಯ್ತಂದರೆ ಮತ್ತು ಮರುದಿನ ಪತ್ರಿಕೆಯಲ್ಲಿ ಬಂತು, ಪತ್ರಿಕೆ ಮಾಹಿತಿಯಂತೆ ಗಗನನೌಕೆಯಲ್ಲಿ ತಾಂತ್ರಿಕ ದೋಷ ಇರೋದರಿಂದ ಸುನೀತಾ ಅವರ 3ನೇ ಬಾಹ್ಯಾಕಾಶಯಾನ ಮುಂದಕ್ಕೆ ಹೋಗಿದೆ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಒಂದು ಗಗನನೌಕೆಯಲ್ಲಿ, ಸೊ ಅವರ ಬಾಹ್ಯಾಕಾಶಯಾನ ಮುಂದಕ್ಕೆ ಹೋಗಿದೆ. 8/5/2024 ಬುಧವಾರ ಕರೆಂಟ್ ಅಫೇರ್ಸ್ ನೋಡುವಾಗ ಈ ನ್ಯೂಯಾರ್ಕ್ ಟೈಮ್ಸಿಗೂ ಹಾಗೂ ವಾಷಿಂಗ್ಟನ್ ಪೋಸ್ಟ್ ಇವೆರಡು ಪತ್ರಿಕೆಗಳಿಗೆ ತಲಾ 3 ಪುಲಿಟ್ಜರ್ ಪ್ರಶಸ್ತಿ ಸಿಕ್ಕಿದೆ. ನ್ಯೂಯಾರ್ಕ್ ಟೈಮ್ಸು ಹಾಗೂ ವಾಷಿಂಗ್ಟನ್ ಪೋಸ್ಟ್ ಇವೆರಡು ಪತ್ರಿಕೆಗಳಿಗೆ ತಲಾ 3 ಪುಲಿಟ್ಜರ್ ಪ್ರಶಸ್ತಿ ಸಿಕ್ಕಿದೆ. ನ್ಯೂಯಾರ್ಕ್ ಟೈಮ್ಸ್ ಹಾಗೆಯೇ ವಾಷಿಂಗ್ಟನ್ ಪೋಸ್ಟ್. ಗಾಜಾದಲ್ಲಿನ ಯುದ್ಧ ಸೇರಿದಂತೆ ಕಳೆದ ವರ್ಷ ಸಂಭವಿಸಿದಂತಹ ವಿವಿಧ ವಿದ್ಯಮಾನಗಳ ಕುರಿತು 2023ರಲ್ಲಿ ಉತ್ತಮ ಸುದ್ದಿಯನ್ನು ಪ್ರಕಟಿಸಿದ್ದಕ್ಕಾಗಿ ನ್ಯೂಯಾರ್ಕ್ ಟೈಮ್ಸ್ ಹಾಗೂ ವಾಷಿಂಗ್ಟನ್ ಪೋಸ್ಟ್ ಎರಡು ಪತ್ರಿಕಾ ಸಂಸ್ಥೆಗಳಿಗೆ ಸೋಮವಾರ ತಲಾ 3 ಪುಲಿಟ್ಜರ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. 12/5/2024 ಭಾನುವಾರದ ಕರೆಂಟ್ ಅಫೇರ್ಸ್, ಅಂದರೆ ಈ ದಿನದ ಕರೆಂಟ್ ಅಫೇರ್ಸ್ ನೋಡುವಾಗ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸೈನ್ಸ್ ರಿಲೇಟೆಡ್ ಆಗಿ. ಲಡಾಖ್ ಉತ್ತರ ಧ್ರುವ ಭ್ರಮೆ ವಿಸ್ಮಯವನ್ನುಗೊಳಿಸಿದೆ. ಸೊ ಲಡಾಖಲ್ಲಿ ಒಂದು ವಿಸ್ಮಯ ಕಂಡಿದೆ, ಉತ್ತರ ಧ್ರುವದಲ್ಲಿ ಭ್ರಮೆ ವಿಸ್ಮಯ. ಸೊ ಭೂಮಿಯ ಕಡೆಗೆ ಬೀಸಿ ಬಂದ ಪ್ರಬಲ ಸೌರ ಮಾರುತಗಳು, ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಇದು ಗೋಚರ ಆಗಿದೆ. ಸೊ ಇದು ಓಕೆ. ಸೂರ್ಯನ ಮೇಲ್ಮೈಯಿಂದ ಹೊರಬಿದ್ದಿರುವ ಪ್ರಬಲ ಸೌರ ಮಾರುತಗಳಿಂದ ಕಂಡುಬಂದ ಅಪರೂಪದ ಖಗೋಳ ವಿಸ್ಮಯಕ್ಕೆ ಲಡಾಖ್ ಸಾಕ್ಷಿ ಆಯಿತು. ನೋಡಿ ಏನು ಇಂಪಾರ್ಟೆಂಟು, ಲಡಾಖ್ನ ಹಾನ್ಲೆ ಗ್ರಾಮದಲ್ಲಿರುವ ಡಾರ್ಕ್ ಸ್ಕೈ ರಿಸರ್ವ್ನ ಖಗೋಳ ವಿಜ್ಞಾನಿಗಳು ಶನಿವಾರ ತಡರಾತ್ರಿ 1 ಗಂಟೆಯಿಂದ ನಸುಕಿನ 3:30ರವರೆಗೆ ಕ್ಷಿತಿಜದ ವಾಯು ದಿಕ್ಕಿನಲ್ಲಿ ಮೂಡಿದ ಉತ್ತರ ಧ್ರುವ ಪ್ರಭೆಯನ್ನು ವೀಕ್ಷಿಸಿದರು. ಲಡಾಖ್ನ ಹಾನ್ಲೆ ಗ್ರಾಮದಲ್ಲಿರುವ ಡಾರ್ಕ್ ಸ್ಕೈ ರಿಸರ್ವ್ನ ಖಗೋಳ ವಿಜ್ಞಾನಿಗಳು ಶನಿವಾರ ತಡರಾತ್ರಿ 1 ಗಂಟೆಯಿಂದ ನಸುಕಿನ 3:30ರ ಹೊರಗೆ ಈ ಕ್ಷಿತಿಜದ ವಾಯುವ್ಯ ದಿಕ್ಕಿನಲ್ಲಿ ಮೂಡಿದಂತಹ ಉತ್ತರ ಧ್ರುವ ಪ್ರಭೆಯನ್ನು ವೀಕ್ಷಿಸಿದರು. ಎಲ್ಲಿ? ಲಡಾಖ್ನ ಹಾನ್ಲೆ ಗ್ರಾಮದಲ್ಲಿರುವಂತಹ ಡಾರ್ಕ್ ಸ್ಕೈ ರಿಸರ್ವ್. ವೆರಿ ಇಂಪಾರ್ಟೆಂಟ್ ಇದು ನೋಟ್ಸ್ ಮಾಡ್ಕೊಳ್ಳಿ. ಲಡಾಖ್ನ ಹಾನ್ಲೆ ಗ್ರಾಮದಲ್ಲಿ ಏನಿದೆ ಡಾರ್ಕ್ ಸ್ಕೈ ರಿಸರ್ವ್ ಇದೆ. ಓಕೆ, ಇಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸು. ಸೊ ಏನಾದರೂ ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.